ಎಲ್ರು ಮೋಸ ಮಾಡೋರನ್ನೇ ಅನ್ಯಾಯ ಮಾಡೋರನ್ನೇ ಆಗ್ಬಿಟ್ರು. ನನ್ಗಂತೂ ಅತ್ಲಾಗಿ ನೆಮ್ಮದಿ ಅನ್ನೋದೇ ಇಲ್ಲ. ಹ್ಞೂ ನಮ್ಮಣ್ಣ ನಮ್ಮಣ್ಣನೇ ಅಲ್ಲೇ ಮನೆ ಬಿಟ್ಟು ಹೋಗ್ಬಿಟ್ಟಲ್ಲ. ಎಷ್ಟಿರ್ಬೇಕು ಲೆಕ್ಕ ಹಾಕ್ರಿ ನೀವೇನೆ. ನಾನಂತದ್ ಏನ್ ಹೇಳ್ದೆ ನಮ್ಮ ಅಣ್ಣಂಗೆ ಹೇಳ್ರಿ? ಏನಾರ ತಪ್ಪೇನಾರು ಮಾತಾಡ್ದ ನಾನು? ಏನು ತಪ್ಪಂತದ್ ಮಾತಾಡ್ಲೇ ಇಲ್ಲ ನಾನು. ಹ್ಞೂ ಮಾಡಿರೋ ತಪ್ಪಿಗೆ ಮನೆ ಬಿಟ್ಟು ಹೋಗುವಂತ 4 ಮಾತು ಹೇಳ್ದೆ ನಾನು. ಅದ್ರಲ್ಲಿ ಏನ್ ತಪ್ಪೈತೆ? ಅವ್ನಿಗೆ ಗೊತ್ತಾಗೋದು ಬೇಡವಾ? ಇಡೀ ಊರಿಗೆ ನಾನು ಸಾವ್ಕಾರ. ಸಾವ್ಕಾರನ ಅಣ್ಣ ಆಗ್ಬಿಟ್ಟು 2-3 ಕೋಳಿ ಕತ್ಕೊಂಡ್ಬಿಟ್ಟು ಊರ್ ಪಂಚಾಯತ್ಗೆ ಕರೆಸಿದಾನಲ್ಲ, ಬುದ್ಧಿ ಬೇಡವಾ ನಮ್ಮ ಅಣ್ಣಂಗೆ? ಅವ್ನಿಗೆ ಏನಂತದ್ ಕಡಿಮೆ ಆಗಿತ್ತು? ಬೇಕಂದ್ರೆ ಬೇಕಾದ್ರೆ ಎಷ್ಟು ಕೋಳಿ ಬೇಕೋ ಅಷ್ಟು ಕೋಳಿ ತಗೊಂಬಂದ್ಬಿಟ್ಟು ಮನೇಲಿ ಮಾಡ್ಕೊಂಡು ತಿಂತಿದ್ರೆ ಏನಾಗ್ತಿತ್ತು? 2-3 ಕೋಳಿನ ಕತ್ಕೊಂಬಂದ್ಬಿಟ್ಟು ಬೇರೆ ಇರ್ತಾವ ಸಿಗಾಕೊಂಡ್ಬಿಟ್ಟು ಬೈಸ್ಕೊಂಡು ಅಂತ ಅವಮಾನ ನಾನು ಮಾಡಿಸ್ಕೊಳೋದು. ಈ ಅವಮಾನ ಅಯ್ಯೋ ಅಯ್ಯೋ ಅಯ್ಯೋ, ನನ್ಗಂತೂ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ಊರ್ ಜನಗಳು ಮುಂದೆ. ಅದಕ್ಕೋಸ್ಕರ ಬೈದ ತಕ್ಷಣ ಅಲ್ಲೇ ಊರ್ ಬಿಟ್ಟು ಹೋಗ್ಬಿಡೋದ? ಹೋಗೋ ಅಂತ ಒಂದು ಮಾತು ಹೇಳಿದ ತಕ್ಷಣ ಮಾಡಿರೋ ತಪ್ಪಿಗೆ ಅನುಭವಿಸ್ಲಿಕ್ಕಣ್ ಹೇಳು. ನನಗೆ ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ. ಪರಿಹಾರ ಕೊಡ್ಬೇಕಂತೆ, ಪರಿಹಾರ ಅವ್ರಿಗೆ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ. ನನ್ಗವೆಲ್ಲ ಗೊತ್ತಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಗೌಡ್ರ ಏನಾರು ಬಂದ್ಬಿಟ್ಟು ನಿಮ್ಮ ಊರ್ ಬಿಟ್ಟು ಹೋಗ್ಬಿಟ್ಟಿದಂಗ ಕಣಪ್ಪ, ಅದೇನ್ ಪರಿಹಾರ ಕೊಡ್ಬೇಕು ಕಣಪ್ಪ, ನಿಮ್ಮ ಅಣ್ಣನ ಬದ್ಲು ಆ ನಿಂಗಣ್ಣನ ಬದ್ಲು ಆ ಸಿದ್ದಣ್ಣನ ಬದ್ಲು ಅಂತ ಹೇಳಿರೆ, ಇಲ್ಲ ಕಣ್ಗೌಡ್ರೆ ನಾನು ಕೊಡಕ್ಕಾಗಲ್ಲ, ನನಗೂ ಅವ್ರಿಗೇನು ಸಂಬಂಧನೇ ಇಲ್ಲ, ಅವ್ರು ಮಾಡಿರೋ ತಪ್ಪು ಅವ್ರು ಅನ್ಭವಿಸ್ಕೊಳ್ಳಿ, ಅವ್ರು ತಾವು ಇಸ್ಕೊಳ್ಳಿ ಅಂತ ನಾನು ನ್ಯಾರವಾಗಿ ಡೈರೆಕ್ಟ್ ಆಗಿನೇ ಹೇಳ್ಬಿಡ್ತೀನಿ. ಮಕಾ ಮುಲಾಜ್ ನೋಡಲ್ಲ, ಹಂಗೆ ಹೇಳ್ಬಿಡ್ತೀನಿ. ನನಗೆ ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ. ಯಾರ ಸವಾಸನೂ ಬೇಡ, ಇವ್ರು ಸವಾಸ ಮಾಡಿ ಮಾಡಿ ಮಾಡಿನೇ ನನಗೆ ಎಲ್ರ ಮುಂದೆನೂ ಅವಮಾನ ಆಗೋಗ್ಬಿಟ್ಟೈತೆ. ಬುದ್ಧಿ ಬೇಡವ ನಮ್ಮ ಅಣ್ಣಂಗೆ? ನಾವೇನು ನಮ್ಮ ರೇಂಜ್ ಏನು? ಅಲ್ಲ ಊರಿಗೆ ಸಾವುಕಾರ ಆಗ್ಬಿಟ್ಟು ಇಂಥ ಕೆಲಸನ ಮಾಡೋದ್ ನಮ್ಮ ಅಣ್ಣ? ಬುದ್ಧಿ ಬೇಡವಾ? ಯಾಕಲ ಮಗ ಏನಾಯ್ತಲ್ಲ? ಯಾಕಲ ಹಿಂಗ್ ಕುಂತಿದ್ಯಾ? ಯಾಕ ಮಕ ಒಂಥರ ಸೊಪ್ಪಗ್ ಮಾಡ್ಕೊಂಡ್ ಕುಂತಿದ್ಯಾ? ಏನಾಯ್ತಲ್ಲ ಪಾಪ? ಏನಾಯ್ತಂತ ಕೇಳ್ತೀಯಲ್ಲಮ್ಮ ನೀನು? ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟೈತ್ ಕಣ. ಬಾರ ಮಾತ್ಲಾಗಿ ಸಮಾಧಾನನೇ ಇಲ್ಲ ಅತ್ಲಾಗಿ. ಎಲ್ರು ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ರು ಕಣಮ್ಮ. ನನಗೆ ಏನ್ ಮಾಡ್ಬೇಕು ಏನು ಎತ್ತ ಅಂತ ಒಂದು ದಿಕ್ಕೇ ತೋರಿಸಿಲ್ಲ ಕಣಮ್ಮ. ಅಷ್ಟು ಬೇಜಾರಾಗ್ತೈತೆ ನನಗೆ. ಒಟ್ಟಾರೆ ಹೇಳ್ಬೇಕಂದ್ರೆ ಕಣಮ್ಮ, ನನಗೆ ಇನ್ನೂ ನಾನು ಬುದ್ಧಿ ಕಲಿಬೇಕು ಕಣಮ್ಮ. ಎಲ್ರು ನನಗೆ ಯಾಕಮ್ಮ ಈ ರೀತಿ ಎಲ್ಲ ಮಾಡ್ತಾರೆ? ನಮ್ಮ ಅಣ್ಣ ಒಬ್ಬ ಬುದ್ಧಿವಂತ ಆಗಿದ್ರೆ ನನಗೆ ಎಲ್ಲಾ ಕಡೆಯಿಂದ ನಾನು ಸರಿಯಾಗಿ ಹೋಗ್ಬಿಡೋದು ಕಣಮ್ಮ. ನಮ್ಮ ಅಣ್ಣ ಬುದ್ಧಿವಂತ ಇಲ್ಲ ಕಣಮ್ಮ. ಒಳ್ಳೆ ಚಿಕ್ಕ ಮಕ್ಳಾಡಂಗೆ ಆಡ್ತಾನೆ. ಒಂದು ಗೊತ್ತಾದ್ರೆ ಒಂದು ಗೊತ್ತಾಗಲ್ಲ ಕಣಮ್ಮ. ಎಲ್ಲಾರ ಮುಂದೆನೂ ಅವಮಾನ ಆಗೋಯ್ತು ಕಣಮ್ಮ. ನನಗೆ ಅವಮಾನ ಆಗೋಯ್ತು ಇವತ್ತು ಪಂಚಾಯತ್ ಕಿಲಿ. ಅವಮಾನ ಆಗೋಯ್ತು ಪಂಚಾಯತ್ ಕಿಲಿ? ಏನ್ಲ ಪಾಪ ಹಿಂಗೆಲ್ಲ ಮಾತಾಡ್ತೀಯ ನೀನು? ನಿನ್ಗೇನಾರ ಬುದ್ಧಿ ಗಿದ್ದಿ ಆಯ್ತಾ ಏನು? ಪಂಚಾಯತ್ಗೆ ಏನ್ ಕರೆದಿದ್ರು? ಏನಕ್ಕೆ ನಿಮ್ಮಣ್ಣ ಪಂಚಾಯತ್ಗೆ ಬರ್ತಾನೆ? ನಿನ್ಗೇನಕ್ಕೆ ಅವಮಾನ ಆಗೋಯ್ತು? ಸುಮ್ಕೆ ಏನಾಯ್ತು ಹೇಳ ಪಾಪ ಅಲ್ಲೇ ಕರೆಕ್ಟ್ ಆಗಿ. ಅಯ್ಯೋ ಹೇಳದಿನ್ ಏನಾಯ್ತಮ್ಮ? ಎಲ್ಲ ಮುಗ್ದೋದಾದ್ಮೇಲೆ ಹೋಗು. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಬೆಳಿಗ್ಗೆ ಬೇರೆ ತಿಂಡಿ ತಿನ್ಲಿಲ್ಲ, ಏನಿಲ್ಲ. ಏನೇನ ತಲೆಗೆ ಇಲ್ದವೆಲ್ಲ ಯೋಚನೆಗಳು ಹಾಕೊಂಡ್ಬಿಟ್ಟು ಹೋಗಮ್ಮ. ತಿಂಡಿ ಏನಾರ ಇದ್ರೆ ತಿಂಡಿ ರೆಡಿ ಮಾಡಿ ಹೋಗಮ್ಮ. ಏನು ಮಾಡಿದ್ಯಮ್ಮ? ತಿಂಡಿ ಮಾಡಿದ್ಯಾ? ಅಡುಗೆ ಮಾಡಿದ್ಯಾ? ಹೋಗಮ್ಮ, ನೆಮ್ಮದಿಯಾಗಾದ್ರೂ ಊಟ ಮಾಡ್ತೀನಿ. ಎಲ್ಲರೂ ಮೋಸ ಮಾಡಿಬಿಟ್ರು ಹೋಗಮ್ಮ. ಅತ್ಲಾಗಿ ಸಮಾಧಾನನೂ ಇಲ್ಲ, ನೆಮ್ಮದಿನೂ ಇಲ್ಲ ಕಣಮ್ಮ ನನಗೆ. ನಿನ್ನ ಮಗ ಇದ್ದಾನಲ್ಲ, ನೀನು ಹಿರೇ ಮಗ, ಅವನಿಂದಾನೆ ಕಣಮ್ಮ ಎಲ್ಲ ಆಗ್ತಿರೋದು. ಅವನಿಂದಾನೆ ಎಲ್ಲ ಆಗ್ತಿರೋದು. ಅವನಿಗೆ ಬುದ್ಧಿ ಇಲ್ಲ ಕಣಮ್ಮ, ಬುದ್ಧಿ ಇಲ್ಲ. ಲೇ ಪಾಪ, ಯಾಕಲ್ಲ ನಿಮ್ಮ ಅಣ್ಣ ಅಂದ್ರೆ ನಿನಗೆ ಪಂಚ ಪ್ರಾಣ ಅಲ್ಲೋ? ನಿಮ್ಮ ಅಣ್ಣಗೆ ಅಷ್ಟು ಚೆನ್ನಾಗಿ ನೋಡ್ಕೊಂತೀಯ, ಇವಾಗ ನೋಡಿದ್ರೆ ನಿಮ್ಮ ಅಣ್ಣಗೆ ಬೈತಿದ್ಯಲ್ಲ ಪಾಪ, ಬುದ್ಧಿ ಇಲ್ಲ, ಅವನಿಂದಾನೆ ಎಲ್ಲ ಆಗ್ತಿರೋದು. ಲೇ ಪಾಪ ಏನಂತ ಮಾತಾಡ್ತಿಲ್ಲ? ನಿಮ್ಮ ಅಣ್ಣ ಅಂದ್ರೆ ನಿನಗೆ ಎಷ್ಟು ಇಷ್ಟ ನನಗೆ ಗೊತ್ತಿಲ್ವಾ? ನಿಮ್ಮ ಅಣ್ಣ ಪಾಪ, ಅವನಿಗೆ ಒಂದ್ ಗೊತ್ತಾದ್ರೆ ಒಂದ್ ಗೊತ್ತಾಗಲ್ಲ, ಒಪ್ಕೊಂತೀನಿ. ಆದ್ರೆ ನಿನ್ಗೆ ಯಾವತ್ತೂ ಕೂಡ ಮೋಸ ಗೀಸ ಏನೋ ಮಾಡಿಲ್ವಲ್ಲ ನಿಮ್ಮ ಅಣ್ಣ? ಯಾಕ್ಲ ಪಾಪ ಹಿಂಗ್ ಆಡ್ತಿದ್ಯಾ? ಲೇ ನನ್ ಕಣ್ ಮುಂದೆ ಏನಾದ್ರು ಅವನಿಗೆ ಬೈದ್ ಬಿಟ್ರೆ ನೋಡು, ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಇನ್ನೊಂದ್ಸಲಿ ಏನು ಹಂಗೆ ಹಿಂಗೆ ಮಾತಾಡಬೇಡ ನೀನು. ಏನಾಯ್ತಂತ ಬಾಯ್ ಬಿಟ್ಟು ಹೇಳಬೇಕಾದ್ರೆ ಅವ್ನಿಗೆ ಬೈತೀನಿ, ಬುದ್ಧಿ ತಿಳ್ಕೊಳ್ಳಿ, ಬೇಕಾದ್ರೆ ಕಿತ್ಕೊಳ್ತಾನ ಅವನು. ಅದನ್ನ ಬಿಟ್ಬಿಟ್ಟು ನೀನು ಹೆಂಗ್ ಬೇಕಂಗೆಲ್ಲ ಬೈಬೇಡ ನನ್ನ ಕಣ್ ಮುಂದೆ. ನನಗೆ ಬಹಳ ಬೇಜಾರಾಗೋಗ್ಬಿಡುತ್ತೆ, ಸರಿನಾ? ಏನ್ ಹೇಳ್ದ ಹೇಳು, ಏನಾಯ್ತು? ಪಂಚಾಯತ್ ಕೇಳೇನ ಅವಮಾನ ಆಯ್ತು ಅಂತ ಬೇರೆ ಹೇಳ್ತಿದ್ಯಲ್ಲ, ಅವನು ಏನಂತದ್ ಮಾಡ್ದಾನೆ? ಅವ್ನು ಯಾರ ತಂಟೆಗೂ ಹೋಗಲ್ಲ, ಯಾರ ಸಹಸಕ್ಕೂ ಹೋಗಲ್ಲ. ಅವ್ನು ನನ್ನ ಮಗ, ನನ್ನ ಮಾತು ಮೀರಲ್ಲ ಅವನು. ಸುಮ್ಕಿರಮ್ಮ, ಹಿಂಗ್ ಹೇಳಿನೇನೆ ಅವ್ನು ಇಲ್ದವೆಲ್ಲ ಅವತಾರಗಳು ಮಾಡ್ತಿರೋದು, ಇಲ್ದವೆಲ್ಲ ಮೋಸಗಳು ಮಾಡ್ತಿರೋದು, ಬೇಜಾರು ಮಾಡಿಸ್ತಿರೋದು ಕಣಮ್ಮ. ಅಮ್ಮ, ನೀನು ಅವ್ನು ಮಾಡಿರೋ ತಪ್ಪು ಏನು ಮಾಡಿದಾನಂತ ವಿಚಾರ ಕೇಳ್ಬಿಟ್ರೆ ನೀನೇ ಬೊಯ್ದು ಮನೆಯಿಂದ ಆಚೆ ಕಡೆ ಕಳಿಸ್ತಿದ್ದೆ ಗೊತ್ತಾ? ಈಗ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟಿದೀನಿ. ಹೋಗ್ಬಿಟ್ಟ ಅವನು, ಊರ್ ಬಿಟ್ಟು ಹೋಗ್ಬಿಟ್ಟ. ನನಗೆ ಅಷ್ಟು ಕೋಪ ಬಂದಿತ್ತು ಕಣಮ್ಮ ಅವನ ಮೇಲೆ. ಕಳ್ಸಬಿಟ್ಟೆ. ನೀನು ಇಲ್ಲಿ ಇರ್ಲೇಬೇಡ, ನನಗೂ ನಿನಗೂ ಏನು ಸಂಬಂಧನೇ ಇಲ್ಲ. ನೀನು ಅದೇನು ಮಾಡ್ಕೊಳ್ತೀಯ ಮಾಡ್ಕೊ ಹೋಗು, ನನಗೆ ಮಾತ್ರ ಮಾತಾಡ್ಸೋಕೆ ಬರಬೇಡ ನೀನು. ಎಲ್ಲಾದ್ರೂ ಹೋಗ್ಬಿಡು, ಅದೇನಾದ್ರೂ ಮಾಡ್ಕೊ ಹೋಗ್ಬಿಡ್ಬೇಕು ಇಲ್ಲಿಂದ, ನಾನು ಕಣ್ಮುಂದೆ ಕಾಣಿಸ್ಬೇಡ ಅಂತ ಕಳಿಸ್ಬಿಟ್ಟೆ ಕಣಮ್ಮ. ನಾನು ಅಷ್ಟು ಬೇಜಾರಾಗೋಗ್ಬಿಟ್ಟಿತ್ತು ಕಣಮ್ಮ ನನಗೆ. ಊರ್ಗಿರ್ ಬಿಟ್ಟು ಹೋಗಿರ್ಬೇಕು ನಿನ್ನ ಮಗ. ಬಿಡು, ಸುಮ್ಕಿರು, ಅವ್ನು ಸಾಹಸನೇ ಬೇಡ ನಮ್ಗೆ. ಏನ್ಲ ಹೇಳ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ? ನಾನು ಇಷ್ಟೊತ್ತವರೆಗೂ ಏನ ಮಗ ಅಂತ ಸುಮ್ಕಿದೀನಿ. ನನಗೆ ಕೋಪ ಬಂದ್ಬಿಟ್ರೆ ನಾನು ಏನಂತ ಗೊತ್ತಾಯ್ತಲ್ಲ ನಿನಗೆ, ಚೆನ್ನಾಗಿ ನನಗೆ ಗೊತ್ತೈತೆ ನನ್ನ ಬಗ್ಗೆ ಏನಂತ. ಏನ್ ಅನ್ಕೊಂಡಿದ್ದಿಲ್ಲ ನೀನು? ಏನ್ ಅವತಾರಗಳು ಮಾಡ್ತಿದ್ಯಾ? ಅವತಾರಗಳನ್ನ? ಏಯ್ ಓಹೋ, ನೀ ಊರ್ಗೆರೆ ಸಾವುಕಾರ
ಇರ್ಬೋದು. ನೀನ್ ನನ್ನ ಮಗ ಕಂಡ್ಲಾ, ನೀನ್ ನನ್ನ ಮಗ. ಹೋಗಿ ಹೋಗಿ ಏನಾದ್ರು ಇನ್ನೊಂದ್ಸಲಿ ಏನಾದ್ರು ನಿನ್ ತಮ್ಮಂಗೆ ನಿಮ್ಮ ಅಣ್ಣಂಗೆ ಏನಾದ್ರು ಬೈಯೋದು ಅದು ಇದು ಇದ್ ಮಾಡಿದ್ರೆ ಸರಿ ಇರಲ್ಲ ನೋಡು. ಊರ್ ಬಿಟ್ಟು ಕಳ್ಸಿದಾನಂತೆ. ಅವ್ನ ಯಾಕಲ ಊರ್ ಬಿಟ್ಟು ಹೋಗ್ತಾನೆ? ನನಗೆ ಹೇಳ್ದಂಗೆ ಕೇಳ್ದಂಗೆ ಎಲ್ಲ ಹೋಗಿರಲ್ಲ. ಯಾಕಲ ಅವನಿಗೆ ಊರ್ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಅಂತ ದೊಡ್ಡ ಎಲ್ಲ ತಪ್ಪು ಮಾಡ್ದ ಅವನು. ನಿನ್ನ ಏನ್ ಎರಡೆರಡು ಮದುವೆ ಆಗಿದ್ದಾನೆ ಅವನು? ನೀನ್ ಕಳ್ಳ ಮೋಸ ಮಾಡಿರೋದು, ಅವಮಾನ ಮಾಡಿಸ್ಕೊಂಡಿರೋದು. ಆ ಎಲೆಕ್ಷನ್ ಅಲ್ಲಿ ಇವನು ಸಾವುಕಾರ ವಿರುದ್ಧ ನಿನ್ಕೊಂಡ್ಬಿಟ್ಟು ನೀನು ಅವಮಾನ ಮಾಡಿಸ್ಕೊಂಡಿರೋನು. ಅದಕ್ಕಿಂತ ಏನ್ ಇನ್ನು ಏನೋ ಅಂತ ಏನ್ ಅವಮಾನ ಏನಿಲ್ಲ. ಅಂತದೇಲ್ಲ ಮಾಡ್ದ ನನ್ನ ಮಗ? ಹೇಳ ಬಾಯ್ ಬಿಡು. ನೋಡ್ದೇನಮ್ಮ ನೀನು ಹೆಂಗ್ ಮಾತಾಡ್ತಿ ಅಂತ ನೋಡದಮ್ಮ ನೀನು. ಅಲ್ಲ ನಿನ್ನ ಮಗನ ಪರವಾಗಿನೇ ಮಾತಾಡ್ತಿದ್ದೀಯಲ್ಲಮ್ಮ. ಅವ್ನು ಮಾಡಿರೋ ತಪ್ಪುಗಳು ನೀನು ಕೇಳಿಸ್ಕೊಂಡ್ಬಿಟ್ರೆ ಕಣಮ್ಮ, ದಿಟ್ಟವಾಗ್ಲೂ ನೀನು ಹೇಳ್ತಿದ್ದೀನಿ. ನೀನೇ ಬೈತೀಯ, ಅವ್ನಿಗೆ ಬಾಯಿಗೆ ಬಂದಂಗೆ ಬೈತೀಯ. ಮಂತವ ಬಿಡ್ಕಣಲ್ಲ ನೀನು. ಊರು ಬಿಟ್ಟು ಕಳ್ಸಿದ್ದೇನೆ ಸರಿ ಆಯ್ತು ಸುಮ್ಕಿರ್ಲ ಪಾಪ ಅಂತ ನೀನೇ ಬೈತೀಯ ಗೊತ್ತಾ? ಅಂತ ಕೆಲಸ ಮಾಡಿದಾನ ಕಣಮ್ಮ ನಿನ್ನ ಮಗವು. ಅಂತ ಕೆಲಸ ಮಾಡಿದಾನೆ. ಅಲ್ಲ ಮನೆಗೆ ಹಿರಿಯಣ್ಣ. ನಾನು ನೋಡಿದ್ರೆ ಸಾವುಕಾರನ ಅಣ್ಣ ಆಗ್ಬಿಟ್ಟು ಹೆಂಗಿರ್ಬೇಕಣಮ್ಮ ಅವನು? ಬುದ್ಧಿ ಬಿಡ್ಬೇನಮ್ಮ. ಅಲ್ಲ ಕಣಮ್ಮ, ಮನೇಲಿ ವಾರಕ್ಕೆ 2-3 ದಿವಸ ಮಟನ್ನು ಚಿಕನ್ನು ಮೀನಂತೆ, ಅದು ಮೊಟ್ಟೆ ಅಂತೆ, ಕೋಳಿ ಅಂತೆ ಎಲ್ಲ ತಗೊಂಬಂದು ತಿಂತಿರಲ್ವೇನಮ್ಮ? ಮಾಡ್ಕೊಂಡು ತಿಂತಿರಲ್ವೇನಮ್ಮ? ಏನಂದ್ರೆ ಈಗ 1-2 ದಿವಸ ಎಲೆಕ್ಷನ್ ಸೋತಿದ್ದೀವಿ, ಆ ಬೇಜಾರಿಗೆ ಏನು ತಗೊಂಬಂದಿಲ್ಲ ಕಣಮ್ಮ. ಅಷ್ಟಕ್ಕೇನೆ ಆ ಸಿದ್ದಣ್ಣಂಗೆ ಮತ್ತೆ ಆ ನಿಂಗಣ್ಣಂಗೆ ಇಬ್ರಿಗೂ ಸೇರಿಸ್ಕೊಂಡ್ಬಿಟ್ಟು ಹೋಗಿ ಅದರಲ್ಲೂ ಅವ್ನು ಸಾವುಕಾರ ಇದ್ದಾನಲ್ಲ, ನನಗೆ ಅವನು ಕಂಡ್ರೆ ಆಗಲ್ಲ. ಅವನ ತೋಟಕ್ಕೆ ಹೋಗ್ಬಿಟ್ಟು ನಾಟಿ ಕೋಳಿಗಳನ್ನೆಲ್ಲ ಎತ್ಕೊಂಬರೋದು. 1-2 ದಿವಸದಿಂದರಲ್ಲ, ಭಾಳ ದಿವಸದಿಂದ ಈ ಕಳ್ತನ ಮಾಡಿದ್ದಾರೆ. ಹೋಗಿ ಇವನು ಅಣ್ಣ ಹೇಳ್ದಂಗೆ ಅವ್ನು ನಿಂಗಣ್ಣನೂ ಸಿದ್ದಣ್ಣ ಹೋಗಿ ಕಳ್ತನ ಮಾಡೋದಂತೆ. ಹೋಗಿ ತೋಟದಲ್ಲಿ ಚಿಕನ್ ಫ್ರೈ, ಚಿಕನ್ ಕಬಾಬ್ ಎಲ್ಲ ಮಾಡ್ಕೊಳೋದು, ಕೋಳಿ ಎತ್ಕೊಂಬರೋದು, ಕಳ್ತನದಿಂದ ಮಾಡ್ಕೊಂಡು ತಿನ್ನೋದು. ಕಡಿಮೆ ಅಂದ್ರೆ ಒಂದು 40-50 ಕೋಳಿ ಹಿಂಗೆ ಮಾಡಿದಾರೆ ಇವರು. ಹೋಗಿ ಅವ್ರ ತೋಟದಲ್ಲಿ. ಅವನು ಲೆಕ್ಕಾಚಾರಿ ಇನ್ನೇನು ಗೊತ್ತಾಯ್ತಲ್ಲ ನಿನಗೆ, ಲೆಕ್ಕಾಚಾರಿ ಬುದ್ಧಿ ಏನಂತ, ಬಲು ಬುದ್ಧವಂತ ಅವನು. ಎಲ್ಲ ಮೊಬೈಲ್ನಲ್ಲಿ ಇವ್ರು ಕಳ್ತನ ಮಾಡಿದ್ದು ಮಾತಾಡಿದ್ದು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಸೀದಾ ಹೋಗ್ಬಿಟ್ಟು ಇವ್ರಿಗೆ ಹೇಳ್ದಂಗೆ ಸೀದಾ ಹೋಗ್ಬಿಟ್ಟು ಗೌಡ್ರ ಮುಂದೆ ಹೇಳಿದಾರೆ. ಗೌಡ್ರು ಕರೆದ್ಬಿಟ್ಟು ಪಂಚಾಯತ್ಗೆ ಕರೆದಾರೆ. ನನಗೂ ಕರೆದ್ರು, ಏನೋ ಪಂಚಾಯತ್ಗೆ ಬರ್ರಿ ಅಂತ. ಎಲ್ಲರಿಗೂ ಏನು ವಿಚಾರ ಹೇಳ್ದಂಗೆ ಕರೆದ್ಬಿಟ್ಟು ಪಂಚಾಯತ್ಗೆ ಇಡೀ ಊರವ್ರ ಮುಂದೆ ಕಣಮ್ಮ ಅವಮಾನ ಆಗಿದ್ದು ನಮಗೆ. ಇಡೀ ಊರವ್ರ ಮುಂದೆನೇ. ನನಗೆ ಎಷ್ಟು ಬೇಜಾರಾಗ್ಬೇಡ ಹೇಳಮ್ಮ ನೀನೆ. ಅಲ್ಲ ನಮ್ಮ ಮನೇಲಿ ಕೋಳಿ ಇಲ್ದಂಗೆ ಆಗಿತ್ತೇನಮ್ಮ? ನಾಟಿ ಕೋಳಿಗಳು ಬೇಕಂದ್ರೆ ಬೇಕಾರೆ ತಗೊಂಬಂದು ಕೊಡು ಅಂತ ಹೇಳಿದ್ರೆ ನಾನೇ ತಗೊಂಬಂದು ಕೊಡ್ತಿದ್ನಲ್ಲಮ್ಮ. ಇಂಥ ಕೆಲಸ ಯಾಕಮ್ಮ ಮಾಡಬೇಕಿತ್ತು? ಎಷ್ಟು ಅವಮಾನ ಆಗೋಯ್ತು ಗೊತ್ತೇನಮ್ಮ? ಎಷ್ಟು ಅವಮಾನ ಆಗೋಯ್ತು ನನಗೆ. ಹಿಂಗೆಲ್ಲ ಮಾಡ್ಬೋದೇನಮ್ಮ? ನೀನೇ ಹೇಳಮ್ಮ, ಬುದ್ಧಿ ಹೇಳೋದಲ್ವೇನಮ್ಮ ನೀನಾದ್ರೂ ಒಂದ್ರಿಟ್ಟು. ಹೌದಂದ ಪಾಪ, ನೀನ್ ಹೇಳ್ತಿರೋದು ನಿಜ ಏನ? ಬರ್ಲಿ ಕಣ್ತಡಿ, ಮಾಡ್ತೀನಿ ಕಣ್ತಡಿ. ಅವನಿಗೆ ಏನ್ ಬಂದಿತ್ತು? ಅವನಿಗೆ ಹೋಗತ್ಲಾಗಿ ಊರವ್ರ ಮುಂದೆ ಎಲ್ಲಾರ ಮುಂದೆನೋ ಹಂಗೆ ಅವಮಾನ ಆಗಂಗ್ ಮಾಡೋದವನು. ಏನ್ ಹುಡುಗ ಆಗಿದ್ದಾರೆ ಏನ? ಮತ್ತೀಗ ಏನಂತ ಮಾಡಿರಪ್ಪ? ಈಗ ಏನ್ ಶಿಕ್ಷೆ ಕೊಟ್ರು ಗೌಡ್ರು? ಏನಂತ ಹೇಳಿರು? ಬಿಡಿಸ್ಕೊಂಡ್ ಬಂದ ಏನ? ಅಲ್ಲೇ ಪಂಚಾಯತ್ ಕೆಳಗೆ ಕೂರ್ಸ್ಕೊಂಡ್ ಕುಂತಾರ ಇನ್ನು. ಇನ್ನೇನಮ್ಮ ಮಾಡಕ್ಕಾಗುತ್ತೆ? ಅಣ್ಣ ಅಲ್ವೇನಮ್ಮ? ಬಿಡಿಸ್ಕೊಂಡು ಬಂದೇ ಎಲ್ಲ ಮಾಡಾಯ್ತು. ನನಗೆ ಯಾಕೆ ಸಿಕ್ಕಾಬಿಟ್ಟೆ ಕೋಪ ಬಂತು. ಇಲ್ಲಿ ಬೇರೆ ಬಂದ್ಬಿಟ್ಟು ದುರಂಕಾರದ ಮಾತಾಡ್ದ. ನಾನು ಯಾಕ್ಲಾಡಿ ನಿನ್ಗೇನೋ ಅಂತದಾಗಿತ್ತು, ಯಾಕೆ ಈ ಥರ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ ಬೈದಿದ್ದಕ್ಕೆ ಕೋಪ ಮಾಡ್ಕೊಂಡು ಊರು ಬಿಟ್ಟು ಹೋಗ ನೀನು ಅಂದ ತಕ್ಷಣ ಅಲ್ಲೇ ಮನೆ ಬಿಟ್ಟು ಬ್ಯಾಗ್ ಎಲ್ಲ ತಗೊಂಡು ಸುಮ್ಕೆ ಹೋಗೇ ಬಿಡೋದ. ಮಾಡಿರೋ ತಪ್ಪಿಗೆ ಅನುಭವಿಸ್ಲಿ ಅಂತ ನಾನು ಸುಮ್ಕಾಗ್ಬಿಟ್ಟೆ ಕಣ. ಮಾತ್ಲಾಗಿ ಏನೋ ಮಾತಾಡಲಿಲ್ಲ, ಏನಿಲ್ಲ. ಯಾಕಮ್ಮ ಬೇಕಿತ್ತು ಅವನಿಗೆ? ಯಾಕಮ್ಮ ಬೇಕಿತ್ತು ಈ ರೀತಿ ಎಲ್ಲ ಮಾಡ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋದಂಥದ್ದು? ಅವನಿಗೆ ನಾಚಿಕೆ ಆಗಲ್ವೇನಮ್ಮ? ಅವನಿಗೆ ಬುದ್ಧಿ ಇಲ್ವೇನಮ್ಮ ಅವನಿಗೆ? ನನಗೆ ಮಾತ್ರ ಸಖತ್ ಅಂದ್ರೆ ಸಖತ್ ಬೇಜಾರಾಗೋಯ್ತು ಕಣಿ ಹೇಳಮ್ಮ. ತರಿಕೆ ಹೋಗತ್ಲಾಗಿ ಎಲ್ಲಾರು ಒಂದೊಂದರ ಆಗ್ಬಿಟ್ರಲ್ರು. ನನ್ನ ಹೊಟ್ಟೆಲಿ ಯಾಕ್ರೋ ಹುಟ್ಟಿರಿ ನೀವು? ನನ್ನ ಹೊಟ್ಟೆ ಉರ್ಸಕ್ಕೆ ಒಬ್ರು ಇಷ್ಟೊಂದು ಶ್ರೀಮಂತರು ಇದ್ರು ಕೂಡ ನೆಮ್ಮದಿ ಇಲ್ಲ ಕಣ್ರಲ್ಲ. ದಿಟ್ಟವಾಗ್ಲೂ ಹೇಳ್ತೀನಿ. ಅಲ್ಲ ಕಡ್ಲ, ನನ್ನ ವಯಸ್ಸವರು ಆ ಗೌರಜ್ಜಿ ಅವರೆಲ್ಲಾನು ಇದಾರಲ್ಲ, ಕೂಲಿ ನಾಲಿ ಮಾಡ್ಕೊಂಡು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ನೆಮ್ಮದಿ ಆಗಿದ್ರು ಬಹಳ ನೆಮ್ಮದಿ ಆಗಿದಾರ ಕಣ್ಲ. ಅಷ್ಟು ಚೆನ್ನಾಗಿದ್ದಾರೆ. ನನಗೆ ಏನು ನೆಮ್ಮದಿ ಇಲ್ಲ ಕಣ್ರಲ್ಲ ನಿಮ್ಗಳಿಂದ. ನಿಮ್ಮ ಅಣ್ಣ ಒಂಥರ, ನೀನೊಂಥರ. ಯಪ್ಪ, ಯಾರ್ಯಾರ್ದು ಕೇಳೋದು ಯಾರ್ಯಾರದು ಬಿಡೋದು ಭಗವಂತ. ನನಗಿನ್ನೂ ಇವ್ರ ಕಣ ಮುಂದೆ ಯಾಕಪ್ಪ ಉಳಿಸ್ಕೊಂಡಿದೀಯ ಅತ್ಲಾಗಿ? ನಾನು ಎತ್ಲಾಗಾದ್ರೂ ಹೋಗಿದ್ರು ಆಗ್ತಿತ್ತು. ನನಗೆ ನೆಮ್ಮದಿನೇ ಇಲ್ಲ ಕಣ್ರಲ್ಲ ನಿಮ್ ಕಾಟುಗಳದಿಂದ. ನಿಮ್ಮ ಅಣ್ಣನಿಂದನೂ ಆಟೆಯ, ನಿನ್ನಿಂದನೂ ಅಷ್ಟೇಯ. ಇಬ್ರಲ್ಲಿ ಒಬ್ರದ್ದು ಸಮಸ್ಯೆ ಇದ್ದೇ ಇರುತ್ತತ್ಲಾಗಿ. ಹುಡ್ದಾಗ್ಲಿ ನಾನು ನಿಮ್ಗಳಿಂದ ನನ್ನ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟೈತತ್ಲಾಗಿ. ತಿರ್ಗಾ ಬಂದ. ನೋಡ ನಿನ್ ಮಗ ಊರ್ ಬಿಟ್ಟು ಹೋಗಿದ್ದಾನಂತ ಹೇಳ್ತಿದ್ದಲ್ಲ, ನೋಡು ಎಲ್ಲೂ ಹೋಗಿಲ್ಲ. ತಿರ್ಗಾ ಲಗೇಜ್ ಸಮೇತ ವಾಪಸ್ ಬಂದ. ಅದೇಂಗ್ ಕೇಳ್ಕೊಳಮ್ಮ ನೀನೆ. ಬೈದ್ ಬುದ್ಧಿ ಹೇಳು ಒಂದ್ರಿಟ್ಟು. ಯಾಕೆ ಹಿಂಗೆಲ್ಲ ಮಾಡ್ತೀಯಾ? ತಿರ್ಗಾ ಬೇರೆ ಈ ಗೌಡ್ರಿಗೂ ತಿರ್ಗಾ ಬೇರೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಏನೋ ಕರ್ಕೊಂಡ್ ಬಂದಿದ್ದಾನ? ಕೇಳಮ್ಮ, ಅದೇನ್ ಕೇಳು ಮೊದ್ಲು. ಎಲ್ಲ ಶಂಕರಣ್ಣ, ಎಲ್ಲ ಪಾಪ ಹೇಳ್ತಿರೋದು ನಿಜ? ಎಲ್ಲ ಶಂಕರಪ್ಪ ಹೇಳ್ತಿರೋದು ಎಲ್ಲ ಬಂದಿತ್ತು ನಿನ್ಗೆ? ಅಲ್ಲ ಕಣೋ, ನನ್ ಕೈಲಿ ಆಗ್ಲಿಲ್ಲ ಅಂದ್ರೂ ಒಳ್ಳೊಳ್ಳೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಬಿಟ್ಟು ಚಿಕನ್ ಕಬಾಬ್ ಅಂತೆ, ಫ್ರೈ ಅಂತೆ, ಕೋಳಿ ಸಾಂಬಾರು
ಅದು ಇದು ಮಾಡ್ಕೊಟ್ಟು ಆಗ್ತಿದ್ನಲ್ಲ ನಿನಗೆ. ನಿನ್ ಕೋಳಿ ಸಾಂಬಾರು ಮಟನ್ ಸಾಂಬಾರು ಅಂದ್ರೆ ಬಲು ಇಷ್ಟ ಅಂತವು. ನಿನಗೆಲ್ಲ ಬಂದಿತ್ತು ಬೇರೆ ತೋಟದಲ್ಲಿ ಹೋಗ್ಬಿಟ್ಟು ಕೋಳಿ ಫಾರಂ ಅಲ್ಲಿ ಕಟ್ಕೊಂಡ್ ಬಂದ್ಬಿಟ್ಟು ತಿನ್ನೋದಂತದ್ದು. ನಿನಗ್ ನಾಚಿಕೆ ಆಗಲ್ವೇಲ್ಲ ನಿನಗೆ? ನಿನಗ್ ನಾಚಿಕೆ ಆಗಲ್ವೇನು? ನನಗ್ ಹೊಟ್ಟೆಲಿ ಉಟ್ಬಿಟ್ಟು ಯಾಕ್ರೋ ನನಗ್ ಹೊಟ್ಟೆ ಉರಿಸ್ತಿದ್ರು? ಯಾಕೆ ನನಗ್ ಹೊಟ್ಟೆ ಉರಿಸ್ತಿದ್ಯಾ? ಆ ಇಷ್ಟೊಂದು ವಯಸ್ಸಾಗೈತೆ, ನಿನಗ್ ಬುದ್ಧಿ ಬೇಡವಾ ನಿನಗೆ? 4 ಜನಕ್ಕೆ ಹೇಳೋನಾಗ್ಬಿಟ್ಟು ನೀನೇ ಇಂತ ಕೆಲಸ ಮಾಡಿದ್ಯಲ್ಲ. ನನ್ ಕಣ್ ಮುಂದೆ ಬಂದು ತಿರ್ಗಾ ನಿಂತಿದ್ಯಾ ನಾಟಕ ಮಾಡ್ಕೊಂಡು? ನಾಟಕ ಮಾಡ್ಕೊಂಡು ಕಣ್ ಮುಂದೆ ಬಂದು ನಿಂತಿದ್ಯಾ? ನಡಿಯಲ್ಲ ಮೊದ್ಲು ನೀನು ಮನೆ ಬಿಟ್ಟು ನಡಿ. ನೀನು ಇಲ್ಲಿ ಇರಬೇಡ. ನೀನು ಬುದ್ಧಿ ಬರ್ಬೇಕು ನಿನಗೆ. ನೀನು ಬುದ್ಧಿ ಕಲಿಬೇಕು ನೀನು. ನಡಿ, ನೀನು ತಿರ್ಗಾ ಯಾಕೆ ಬರಕ್ ಹೋದೆ ಮಂತಾವ? ಅಲ್ಕಣಮ್ಮ, ಅಮ್ಮ ನೀನು ಬೈತಿದ್ಯನಮ್ಮ ನನಗೆ. ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾಕಮ್ಮ ಹಿಂಗೆಲ್ಲ ಬೈತಿದ್ಯಾ? ಅಮ್ಮ ಯಾಕಮ್ಮ ಹಿಂಗಾಡ್ತಿದ್ಯಾ? ಅಲ್ಕಣಮ್ಮ ಸುಮ್ಕಿರಮ್ಮ. ಏನೋ ನನಗೆ ಗೊತ್ತಾಗ್ಲಿಲ್ಲ ಕಣಮ್ಮ, ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ಒಂದ್ಸಲಿನಾದ್ರೂ ಕ್ಷಮಿಸಿರಮ್ಮ, ಕ್ಷಮಿಸ್ಬಿಡಮ್ಮ. ನೀನಾದ್ರೂ ಕ್ಷಮಿಸಮ್ಮ. ಯಾರು ಕ್ಷಮಿಸ್ಲಿಲ್ಲ ಅಂದ್ರೂ ನೀನಾದ್ರೂ ಕ್ಷಮಿಸಮ್ಮ. ಏನ್ ಮಾಡೋಣ, ನನಗೆ ಗೊತ್ತಾಗ್ಲಿಲ್ಲ ಕಣಮ್ಮ, ನನಗೆ ಗೊತ್ತಾಗ್ಲಿಲ್ಲ. ಏನೋ ದುಡುಕ್ಬಿಟ್ಟೆ ಕಣಮ್ಮ. ತಪ್ಪಾಗೋಯ್ತು ಕಣಮ್ಮ. ಕೋಪ ಮಾಡ್ಕೋಬೇಡ ಕಣಮ್ಮ, ಪ್ಲೀಸ್ ಕಣಮ್ಮ. ಏನ್ ಕೋಪ ಮಾಡ್ಕೋಬಾರ್ದು? ಅಲ್ಲ ಕಣ್ಲ, ನಾವೇನು ನಮ್ಮಂತವಂದವ್ರು ಅಂದ್ರೆ ಏನು? ನಿಮ್ ತಮ್ಮ ನೋಡ್ಲಾ ಹೆಂಗಿದಾನೆ? ಇಡೀ ಊರಿಗೆದಾನೆ, ಸಾವುಕಾರ ಅಲ್ವಲ್ಲ. ನೀನಂತ ಇಂತ ಮನೆಯವನ್ ಆಗ್ಬಿಟ್ಟು ನೀನು ಬೇರೆಯವ್ರಲ್ಲಿ ಹೋಗ್ಬಿಟ್ಟು ಕೋಳಿ ಎತ್ಕೊಂಡ್ಬಂದು ಕಳ್ತನಿಂದ ತಿಂದಿದ್ಯಲ್ಲ. ಅಲ್ಲ, ಮಾಡ್ ಆಗ್ತಿದ್ದೆ ನಿನಗೆ. ಕೆಜಿ ಗಟ್ಲೆ ಮಾಡ್ ಆಗ್ತಿದ್ನಲ್ಲೋ, ಕೆಜಿ ಗಟ್ಲೆ ತಿಂತಿದ್ದಲ್ಲೋ. ಆದ್ರೂ ನಿನಗೆ ಇನ್ನೂ ತಿನ್ಬೇಕನ್ಸೈತಲ್ಲ. ಲೆಕ್ಕ ಹಾಕು. ನಿನಗೆ ನನ್ ಬರ್ತಾ ಇರೋ ಕೋಪಕ್ಕೆ ಯಾಕ್ಲ ಬಂತು ನಿನಗೆ ಇಂಥ ಕೆಟ್ಟ ಬುದ್ಧಿ, ಇಂಥ ದುರ್ಬುದ್ಧಿ ಯಾಕ ಬಂತು ನಿನಗೆ? ಕಳ್ತನಿಂದ ಕಂಡೋರು ಅವನ್ ಪಾಪ ಕಷ್ಟಪಟ್ಬಿಟ್ಟು ಕೋಳಿ ಪಾರ ಮಾಡಿರೋದ್ರಲ್ಲಿ ಹೋಗ್ಬಿಟ್ಟು ಎತ್ಕೊಂಡ್ಬಂದು ತಿಂದಿದ್ಯಲ್ಲ. ನಿನಗೆ ನಾಚಿಕೆ ಆಗ್ಬೇಕು. ನಿನಗೆ ನಾಚಿಕೆ ಆಗ್ಬೇಕು ಕಣ್ಲ ನಿನಗೆ. ಬಿಡಜ್ಜಿ ಹೋಗ್ಲಿ, ಸುಮ್ಕಿರಜ್ಜಿ, ಸುಮ್ಕಿರು. ಆಯ್ತು ಹೋಗ್ಲಿ ಬಿಡತ್ಲಾಗಿ, ಸಮಾಧಾನ ಮಾಡ್ಕಾತ್ಲಾಗಿ. ನಾವು ಬುದ್ಧಿ ಹೇಳಿದೀವಿ, ಪಂಚಾಯತಿಗೆಲ್ಲ ಕೂರಿಸಿ ಒಳ್ಳೆ ಮಾತಲ್ಲಿ ಹೇಳಿದೀವಿ. ಹಿಂಗೆಲ್ಲ ಮಾಡ್ಕೊಬೇಡ್ರಿ ಕಣ್ರಪ್ಪ. ಯಾಕ್ರಪ್ಪ ಮಾಡಕ್ ಹೋಗ್ತೀರಾ ಇಂಥ ಕೆಲ್ಸಗಳ್ನೆಲ್ಲ? ತಲೆ ಬಗ್ಸೋದ್ ಕೆಲಸ ಅಂತದ್ ಯಾಕ್ರ ಮಾಡ್ತೀರಾ? ನಿಮ್ಗೇನ್ರೋ ಅಂತದಾಗಿತ್ತು ಪಾಪ. ಅವ್ನು ಕಷ್ಟಪಟ್ಟು ಬೆಳೆದಿರೋ ಕೋಳಿಗಳ್ನೆಲ್ಲದೂ ನೀವು, ಕಷ್ಟಪಟ್ಟು ಬೆಳೆಸಿರೋ ಕೋಳಿಗಳ್ನೆಲ್ಲದೂ ನೀವು ಈ ರೀತಿ ಎಲ್ಲ ಕಳ್ತನ ಮಾಡ್ತಿರಲ್ಲ. ನಿಮ್ಗೇನ್ ಬುದ್ಧಿ ಇಲ್ವೇಂದ್ರಪ್ಪ ಅಂತ ಎಲ್ಲ ಹೇಳಿದೀನಿ. ಸುಮ್ಕಿರು, ಸಮಾಧಾನ ಮಾಡ್ಕ ಇವಾಗ. ಆಯ್ತು ಹೋಗ್ಲಿ, ಏನಂತದೇನು ಈಗ ಆಗಿಲ್ಲ. ಅವ್ನ ಲೆಕ್ಕಾಚಾರನು ಕ್ಷಮಿಸಿದಾನೆ, ಈಗ ಎಲ್ಲ ಆಗೋಯ್ತು. ಸುಮ್ಕಿರು, ಆರಾಮಾಗಿರು. ಯಾಕೆ ತಿರ್ಗಾ ಯಾಕೆ ಭಯಕ್ಕೆ ಹೋಗ್ತೀಯ? ಏನಪ್ಪ ಶಂಕರಣ್ಣ, ಈಗ ಒಂದು ಸಮಸ್ಯೆ ಆಗೋಗ್ಬಿಟ್ಟೈತೆ ಕಣಪ್ಪ. ಅದಕ್ಕೆ ಬಂದಿದ್ದೀವಿ ಹುಡುಕೊಂಡು ನಿಂತವ. ಏನಪ್ಪ ಫೋನ್ ಮಾಡಿರೋ ಫೋನು ಎತ್ತಲ್ಲ, ಮತ್ತೆ ಮಂತಾವ್ ಬಂದ್ರು ಮಂತಾವು ಸಿಗ್ತಿರಲ್ಲ. ಎಲ್ಲೋಗಿದ್ದಪ್ಪ, ಕಾಣಿಸ್ತಿರಲ್ಲ? ಅಯ್ಯೋ, ಏನೇನ ಕೆಲ್ಸಗಳು ಇರ್ತಾವಲ್ರಿ ಗೌಡ್ರೆ, ಏನ್ ಮಾಡ್ತೀರಾ? ನಮ್ದು ಸಾವಿರಾರು ಕೆಲ್ಸಗಳು, ಸಮಸ್ಯೆಗಳು ಏನೇನ ಇರ್ತಾವಪ್ಪ. ಎಲ್ಲಾರ ತರ ನಾವು ಚೆನ್ನಾಗಿರಕ್ ಆಗುತ್ತರ ನಮ್ಮ ಮನೆ ಬರಕ್ಕೆ ಅಂತ? ನಮ್ಮ ಮನೆ ಬರ ಏನು ಮಾಡಕ್ಕಾಗಲ್ಲ. ಹೇಳ್ರಿ ಗೌಡ್ರೆ ಏನಂತ? ನನಗೂ ಇವಾಗ ಬಂದ್ಬಿಟ್ಟು ಇನ್ನು ಫೋನ್ ಸ್ವಿಚ್ ಆಫ್ ಏನೋ ಆಗಿತ್ತು ಅನ್ಸುತ್ತೆ. ಇವಾಗ ಬಂದ್ಬಿಟ್ಟು ಫೋನ್ ಚಾರ್ಜಿಗೆ ಇಟ್ಟು ಕುಂತಿದ್ದೀನಿ. ನಮ್ಮ ಅಣ್ಣನಂತ ಅಣ್ಣ ಸಿಕ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ ಹೇಳ್ರಿ? ಯಾರು ನನಗೆ ಸಪೋರ್ಟಿಗಿಲ್ಲ, ಏನಿಲ್ಲ. ಒಬ್ನೇ ಮಾಡ್ಬೇಕು, ಒಬ್ನೇ ಇದ್ ಮಾಡ್ಬೇಕು. ಏನಿದ್ರು ನಮ್ಮ ಅಣ್ಣನಂತವ್ರು ಕೋಳಿ ಗಿಳಿ ಕಳ್ತನ ಮಾಡೋದಕ್ಕೆ, ತಿನ್ನೋದಕ್ಕೆ ಮಾತ್ರ ಸರಿ. ಇಂಥದಕ್ಕೆ ತಮ್ಮ ಕಷ್ಟ ಸುಖಕ್ಕೆ ಆಗೋದಂತ ಏನಿಲ್ಲ ಅವರಿಗೆ ಅಂತ ಯೋಚನೆ ಏನಿಲ್ಲ. ಗೌಡ್ರೆ ನೀವು ಏನ್ ಹೇಳ್ರಿ? ಏನ್ ಸಮಾಚಾರ? ಮಂತಾವ್ ಬಂದಿದ್ದು ಸಮಾಚಾರ ಇನ್ನೇನಪ್ಪ? ಸಾವ್ಕಾರ, ಇನ್ನೇನ್ ಸಮಾಚಾರ ಹೇಳ್ಕೊಂಬರೋನಪ್ಪ ಶಂಕರಣ್ಣ? ಇನ್ನೇನು ಮಾಮೂಲಿ ಇರೋ ಸಮಾಚಾರನೇ. ಈಗ ಏನ್ ನಿನಗೂ ಗೊತ್ತಿಲ್ದೆಲ್ಲ ಇರೋದೇನಿಲ್ಲ. ಈಗ ಮೊನ್ನೆ ಪರಿಹಾರ ಕೊಡ್ತೀನಂತ ಹೇಳಿದ್ದೆ ನೀನು ಲೆಕ್ಕಾಚಾರಿಗೆ. ನಿಮ್ಮ ಅಣ್ಣಂಗುನು, ಆ ನಿಂಗಣ್ಣಂಗುನು, ಆ ಸಿದ್ದಣ್ಣಂಗುನು ಅದೇನು 3 ತಿಂಗಳು ತೋಟದಲ್ಲಿ ಕೆಲಸ ಮಾಡ್ರಪ್ಪ ಅಂತ ಹೇಳ್ದೆ ನಾನು. ಅದಕ್ಕೆ ನೀವು ಬೇಡ ಗೌಡ್ರೆ, ಏನು ಕೆಲಸ ಏನು ಮಾಡೋದು ಬೇಡ. ಏನು 50 ಕೋಳಿ ಆಯ್ತಲ್ಲ, 100 ಕೋಳಿ ಲೆಕ್ಕಕ್ಕೇನೆ ನಾನು ಏನು ಕೊಡಬೇಕು ಪರಿಹಾರ ಕೊಡ್ತೀನಿ ಗೌಡ್ರೆ, ಅವ್ರಿಗೆ ಬಿಟ್ಬಿಡ್ರಿ ಅಂತ ಹೇಳ್ದೆ ನೀನು ಅಲ್ವಾ? ಏನು ಕೆಲಸ ಮಾಡೋದು ಬೇಡ ಅವರು ಅಂತ ಹೇಳ್ದೆ. ಅದಕ್ಕೆ ಊರು ಪಂಚಾಯತ್ಗಿಲಿ ಎಲ್ಲರೂ ಒಪ್ಕೊಂಡ್ರು, ನಾನು ಒಪ್ಕೊಂಡೆ. ಅದರಂತೆ ನೀನಲ್ಲಿ 2 ದಿವಸದ ಮೇಲಾಯ್ತಪ್ಪ. ನೀನು ಅದೇನು ಫೋನು ಎತ್ತತಿಲ್ಲ, ಮಂತಾವ್ ಬಂದರೆ ಮಂತಾವ್ಲು ಸಿಗ್ತಿರಲ್ಲ. ಅದಕ್ಕೆ ಲೆಕ್ಕಾಚಾರ ಇದ್ದವನು ಹುಡ್ಕೊಂಬಂದ. ಎಲ್ ಗೌಡ್ರೆ ನನಗೆ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿರಿ, ಏನು ಇಲ್ಲ ಏನು ಎತ್ತ ಅಂತ ಎಲ್ಲ ಹೇಳ್ತಿದ್ನಪ್ಪ. ಅದಕ್ಕೆ ಬಂದೆ. ಅಷ್ಟರಲ್ಲಿ ಬೇರೆ ನಿಮ್ಮ ಅಣ್ಣ ಬೇರೆ ಊರು ಬಿಟ್ಟು ಹೋಗ್ತಿದ್ದಲ್ಲಪ್ಪ. ಅದಕ್ಕೆ ಊರು ಬಿಟ್ಟು ಹೋಗ್ತಿದ್ದವನಿಗೆ ನಾನೇ ಕರ್ಕೊಂಬಂದಿದ್ರು. ಸರಿನಾ? ಏನಿದ್ರು ನೀನು ಅವನಿಗೆ ಏನು ಕೊಡಬೇಕು ಪರಿಹಾರ ಕೊಟ್ಬಿಟ್ಟು ನೀನು ಊರು ಬಿಟ್ಟು ಹೋಗುವಂತೆ ಬೇಕಾದರೆ ಬಾರಪ್ಪ ಅಂತ ಹೇಳಿದ್ದೀನಿ, ಕರ್ಕೊಂಬಂದಿದ್ದೀನಿ. ಅದೇನು ಇಬ್ಬರನ್ನು ತೀರ್ಮಾನ ಮಾಡ್ಕೊಂಡು ನನಗೆ ಬೇಗ ಹೇಳ್ಬಿಡ್ಬೇಕು. ಶೇಖರಣ್ಣ, ಈಗ ಏನು ಕೇಳ್ಕೊಳಪ್ಪ, ನಿಮ್ಮ ತಮ್ಮನ ಹತ್ರ ಈಗ ಕೊಡ್ತಿರೋ ಏನಾದ್ರೂ ಪರಿಹಾರನ? ಇಲ್ಲ ಅಂದರೆ ಈಗ ಇಲ್ಲ ತೋಟದಲ್ಲಿ 3 ತಿಂಗಳು ಕೆಲಸ ಮಾಡ್ತೀರಾ, ಸರಿನಾ? ನನಗೆ ಟೈಮ್ ಇಲ್ಲ ಕಣ್ರಪ್ಪ. ದಿನಾಲು ಬರೀ ನಿಮ್ಮದೇ ಪಂಚಾಯತ್ಗೆ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ, ಸರಿನಾ? ನಮ್ಮದು ಸಾವಿರಾರು ಕೆಲಸಗಳು ಇರ್ತವೆ, ತೋಟತ್ತವ ಹೊಲತ್ತವ, ನಮಗೂ ಅದು ಇದು ಇರುತ್ತೆ. ನೀವು ದಯವಿಟ್ಟು ನೀವು ಟೈಮ್ ಮಾಡಬೇಡ್ರಿ. ಅದೇನಂತ ಬೇಗ ಹೇಳ್ರಿ ನನಗೆ. ನಿಂತಿರೋದು ನೋಡು, ಬಂದ್ಬಿಟ್ಟು ನಿಂತಿರೋದು. ನಾಚಿಕೆ ಆಗ್ಬೇಕಪ್ಪ ನಿನಗೆ, ನಾಚಿಕೆ ಆಗ್ಬೇಕು.
ಮಾಡೋದೆಲ್ಲ ಮಾಡಿಬಿಟ್ಟು ಅದು ಹೆಂಗೆ ಬಂದು ನಿಂತ ನೋಡು 3 ತಿಂಗಳಲ್ಲ. ನಿಮ್ಗೆಲ್ಲ ಬುದ್ಧಿ ಬರ್ಬೇಕಂದ್ರೆ ಈ ಸಿದ್ದಣ್ಣಂಗೂ ಈ ನಿಂಗಣ್ಣಂಗೂ ನಮ್ಮ ಅಣ್ಣಂಗೂ ನೀವು ತೋಟದಲ್ಲಿ ಕೆಲಸ ಮಾಡೋದೇ ಉತ್ತಮ ಅನಿಸ್ತೈತೆ ನನಗಂತೂ ಅತ್ಲಾಗಿ. ಹೋಗ್ಬಿಟ್ಟು ಹೋಗಿ ಕೆಲಸ ಮಾಡಿ ಹೋಗ್ರಿ, ಸರಿಯಾಗಿದ್ದೇನೆ. ತೋಟದಲ್ಲಿ ಕೆಲಸ ಮಾಡಿದ್ರೆ ನೀವು ಬುದ್ಧಿ ಕಲಿಯೋದು, ಇಲ್ಲ ಅಂದ್ರೆ ಬುದ್ಧಿ ಕಲಿಯಲ್ಲ ನೀವು. ನನ್ನ ಪ್ರಕಾರ ನೀವು ನನ್ನ ಜೊತೆ ಇದ್ದು ಮೈಗಳ್ರಾಗ್ಬಿಟ್ಟಿದ್ದೀರಾ, ಮೈಗಳ್ರು 3 ಜನನು. ಏನು ಪರಿಹಾರ ಕೊಡಬೇಡ, ಏನೇನು ಪರಿಹಾರ ಕೊಡಬೇಡ, ಏನು ಉಟ್ಕೊಳಕ್ ಹೋಗ್ಬೇಡ. ಮಾಡ್ಲಿ ಹೋಗಿ 3 ತಿಂಗಳಲ್ಲ 6 ತಿಂಗಳ ಮಾಡ್ಲಿಕ್ಕೆ ಹೇಳು. ತಿಂದು ಒಳ್ಳೆ ಇದಾಗಿದ್ದಾನಲ್ಲ, ದುರಾಂಕಾರದ ಮಾತಾಡ್ತಿದ್ನಲ್ಲ. ನೀನು ತಗೊಂಬಂದ್ ಕೊಡ್ತಿದ್ದೆ, ನಾನು ಒಳ್ಳೆ ಬಿಸಿಯಾಗಿ ಮಾಡ್ಬಿಡ್ತಿದ್ದೆ ಮಟನ್ ಚಿಕನ್ ಅಂತ. ತಿನ್ಬಿಟ್ಟು ಅವನ್ಗೆ ಅವ್ನು ದುರಾಂಕಾರ ಮಾಡ್ತಿದ್ದ. ಮೈ ಬಗ್ಗಸ್ಲಿ ಬಂದ್ರಾಯ್ತು, ಮೈ ಬಗ್ಸಿರೆ ಆರೋಗ್ಯ ಚೆನ್ನಾಗಿರುತ್ತೆ. ಹೋಗಿ ಹೊಲದಲ್ಲಿ ತೋಟದಲ್ಲಿ ಮೈ ಬಗ್ಸಿ ಕೆಲಸ ಮಾಡ್ಲಿಕ್ಕೆ ಹೇಳು, ಅವಾಗ ಗೊತ್ತಾಗುತ್ತೆ ಎಲ್ಲಾರ್ದು ಬೆಲೆ ಏನಂತ. ದುರಾಂಕಾರ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಕಟಿಂಗ್ ಗಿಟಿಂಗ್ ಎಲ್ಲ ಜೋರಾಗಿ ಮಾಡಿಸ್ಕೊಂಡು ತಿರ್ಗಾಡ್ತಿದ್ನಲ್ಲ ತಿನ್ಕೊಂಡು, ಇವಾಗ ಗೊತ್ತಾಗ್ಲಿ. ಹೋಗಿ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗಲೇ ಬುದ್ಧಿ ಬರೋದು. ಇಲ್ಲ ಅಂದ್ರೆ ಇನ್ನೂ ಜಾಸ್ತಿನೇ ಮಾಡ್ತಾನೆ ಇವನು, ಇನ್ನೂ ಅವಮಾನಗಳು ಜಾಸ್ತಿ ಮಾಡ್ತಾನೆ, ನಮ್ಗೆ ಬೆಲೆ ಇಲ್ದಂಗ್ ಮಾಡಾಕ್ತಾನೆ. ಬೇಡ, ಇವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಏನು ಪರಿಹಾರ ಕೊಡಬೇಡ, ಹೋಗಿ ಕೆಲಸ ಮಾಡ್ಲಿ ಹೊಲದಲ್ಲಿ. ನೋಡ್ ನಮ್ಮ ಅಮ್ಮಯ್ಯ ಹೆಂಗ್ ಹೇಳ್ತೈತಂತವು. ಯಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅದೇನಂತ ಮಾತಾಡ್ತಿದ್ಯಮ್ಮ ನೀನು? ಅಲ್ಲ ಕಣಮ್ಮ, ನಾನು ತೋಟದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋದಂದ್ರೆ ಏನು, ನನಗೇನಂತ ಕಡಿಮೆ ಆಗೈತಮ್ಮ. ನಾನು ಇಡೀ ಊರಿಗೆದಾನೆ ಸಾವುಕಾರಂದ ಅಣ್ಣ, ನಾವೇ ಸಾವುಕಾರರು ಇಡೀ ಊರಿಗೆದಾನೆ. ಹೋಗಿ ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕಾಗುತ್ತೇನಮ್ಮ ನಾನು? ನನ್ನ ಬೆಲೆ ಏನಾಗ್ಬೇಡ, ಊರ್ ಜನಗಳ ಮುಂದೆ ನನ್ನ ಮರ್ಯಾದೆ ಏನಾಗ್ಬೇಡ. ಊರವರು ಹೊಲದಲ್ಲಿ ತೋಟದಲ್ಲಿ ಆ ಕಡೆ ಈ ಕಡೆ ಓಡಾಡೋರೆಲ್ಲಾರು ನಗಾಡ್ತಾರೆ ಕಣಮ್ಮ, ನಗಾಡ್ತಾರೆ. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಯಾಕಮ್ಮ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ಏನ್ಲ ಪಾಪ, ಯಾಕಲ್ಲ ಹಿಂಗಾಡ್ತಿದ್ಯಾ? ನಾನು ಊರ್ ಬಿಟ್ಟು ಹೋಗ್ತೀನಿ ಆಟೆಯ. ನೀನು ಹೋಗ್ಲಿ ತಾನೇ ನಾವು ಇಷ್ಟೊತ್ತರ್ಗೂ ಕಾಯ್ಕೊಂಡಿದ್ದು. ಹೆಂಗ ಹೋಗ್ಬಿಡ್ತು, ಹೆಂಗ ನೆಮ್ಮದಿಯಾಗಾರ ಇರ್ಬೋದು ಅಂತ ಹೇಳಿರಿ, ಅಲ್ಲೇ ತಿರ್ಗಾ ಬಂದ್ಬಿಟ್ಟು ಇಲ್ಲೇ ನಿನ್ಕೊಂಡ್ಬಿಟ್ಟಿದ್ಯಾ. ತಿರ್ಗಾ ಇನ್ನೊಂದು ಹೋಗ್ತೀನಿ ಅಂತ ಹೇಳ್ತಾನಿದ್ದೀಯಪ್ಪ. ಹೋಗಲ್ಲ, ಏನಿಲ್ಲ ಅತ್ಲಾಗಿ. ಹೋಗಿದ್ರೆ ಚೆನ್ನಾಗಿರೋದಪ್ಪ ನಮ್ಗೂನು. ಸರಿ ಕಣ, ಆಯ್ತು ಬಿಡು, ಹೋಗ್ತೀನಿ. ಅದಕ್ಕೇನಂತೆ? ಹೋಗ್ತೀನಿ ಕಣ್ ಬಿಡವು, ಹೋಗ್ತೀನಿ ಕಣಮ್ಮ, ನಾನು ಹೋಗ್ತೀನಿ ಕಣ್ ಬಿಡ್ರಿ. ನಿಮ್ಮ ಕಣ ಮುಂದೆ ಇದ್ರೆ ತಾನೇ ನಾನು ಇನ್ನು ಯಾವತ್ತೂ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದು ಕಾಲಿಟ್ರೆ ಕೇಳ್ರಿ. ಹೋಗ್ತೀನಿ ಅಂದ್ರೆ ಹೋಗ್ತೀನಿ. ನನ್ನ ಮೇಲೆ ಪ್ರೀತಿ ಕರುಣೆ ಅನ್ನೋದು ಇಲ್ಲ ಅಂದಮೇಲೆ ಈ ಮನೇಲಿ ಇದ್ದೇನು ಪ್ರಯೋಜನ? ನಾನು ಇಲ್ಲಿದ್ದು ಕಷ್ಟಪಟ್ಟು ಏನು ಪ್ರಯೋಜನ? ನನಗೊಂದು ಚೂರು ಈಟ ಒಂದು ಬೆಲೆ ಇಲ್ಲ, ತೂಕ ಇಲ್ಲ, ಮರ್ಯಾದೆ ಇಲ್ಲ. ನಾನು ಇರಲ್ಲ ಅಂದ್ರೆ ಇರಲ್ಲ, ಹೋಗ್ತೀನಿ. ಇನ್ನು ಪದೇ ಹೇಳ್ತೀಯಲ್ಲ, ಹೋಗ್ಲಾ ನೀನು? ಇಲ್ಲಿ ಇರಂತ ಯಾರು ಹೇಳ್ತಿದ್ದಾರೆ? ಕಳ್ಸಮ್ಮ ನೀನೇ. ಏಯ್ ನಿನ್ಕಡ್ರ ಯಾಕ್ರಲ್ಲ ಹಿಂಗ ಆಡ್ತಿದ್ದೀರಾ? ಶೇಖರಣ ಸುಮ್ಕಿರಲ್ಲ. ನೋಡಪ್ಪ ಶೇಖರಣ, ನಾನು ಪದೇ ನಿನಗೆ ಹೇಳ್ತಿದ್ದೀನಿ. ಶಂಕರಣ ನೋಡಪ್ಪ, ನಂದು ಏನಂದ್ರೆ ಅವನು ಲೆಕ್ಕಾಚಾರ ಏನು ಪರಿಹಾರ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಆಮೇಕಿಂದ ಬೇಕಾದ್ರೆ ಅವನು ಊರು ಬಿಟ್ಟು ಹೋಗ್ಲಿ. ನನಗೆ ಬೇಡ ಅಂತ ಇನ್ನು ಹೇಳ್ತಿಲ್ಲ. ಅದನ್ನು ಬಿಟ್ಬಿಟ್ಟು ಅವ್ನಿಗೆ ಪರಿಹಾರ ಕೊಡ್ದಾಗ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಳ್ಸಲ್ಲ ಕಣಪ್ಪ. ಯಾಕಂದ್ರೆ ಅವ್ನು ಬಡವ ಕಣ್ರ, ಬಡವ ಅವನು, ನೀಯತ್ತಾಗಿ ದುಡ್ಕೊಂಡು ತಿಂತಿರೋನು. ಅವನಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ನಾನು ಊರು ಗೌಡ ಆಗ್ಬಿಟ್ಟು ನನಗೇನಲ್ಲ ನಾವು ಬೆಲೆ ಐತೆ. ಬೆಲೆ ಅನ್ನೋದಕ್ಕಿಂತ ನನ್ನ ಮನಸಾಕ್ಷಿನಾರ ಒಪ್ಪುತ್ತಾ? ಅವನಿಗೆ ಅದೇನು ಕೊಡಬೇಕು ಪರಿಹಾರ ನಾನು ಹೇಳಿರೋ ಪ್ರಕಾರ ಕೊಟ್ಬಿಡ್ರಿ. ಸುಮ್ಕೆ ಡಿಸೈಡ್ ಮಾಡ್ರಿ. ಇಲ್ಲ ಅಂದರೆ ನಿಮ್ಮ ಶೇಖರಣ ಇದ್ದಾನಲ್ಲ, ಎಲ್ಲೂ ಏನು ಹೋಗೋದು ಬೇಡ, ನಮ್ಮೂರಲ್ಲೇನೇ ಇರಲಿ. 3 ತಿಂಗಳು ಕೆಲಸ ಮಾಡ್ಕೊಂಡು ಅವ್ನು ಅದೇನಾಯ್ತೋ ಮಾಡಿ ಪರಿಹಾರ ಕೊಟ್ಬಿಡ್ಲಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನಾನು ಅದು ಇದು ಏನಾದ್ರೂ ಅಲ್ಲೋಗು ಇಲ್ಲೋಗು ನೀವು ಜಗಳ ಆಡೋದು ಇವಕ್ಕೆ ಯಾವುದಕ್ಕೂ ನಾನು ಬಗ್ಗವನಲ್ಲ, ತಲೆಗೂ ಹಾಕೋಣಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಚೆನ್ನಾಗಿ ಗೊತ್ತೈತೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಂತ ಹಿಂಗೆ ಆಡ್ತಿದ್ದೀರಾ? ನನ್ನ ಬುದ್ಧಿ ನೋಡಿದಿರಲ್ಲ, ನಾನು ಏನಂತ ಎಂಥ ಮನುಷ್ಯ ಅಂತ ನಿಮಗೆ ಚೆನ್ನಾಗಿ ಗೊತ್ತೈತೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಮರ್ಯಾದೆ ಕೊಡ್ತಿದ್ದೀನಿ. ಮರ್ಯಾದೆ ಪ್ರಕಾರ ನಾನು ಹೇಳ್ದಂಗೆ ಮಾತು ಕೇಳಬೇಕು. ಬೇಗ ಹೇಳ್ರಿ, ನನಗೆ ನಿಮ್ಮ ಒಪ್ಪಿಗೆ ಹೇಳಬೇಕು. ಅಲ್ಲ ಕಣಪ್ಪ ಶಂಕರಣ್ಣ, ಅಲ್ಲಿ ನೋಡಿದ್ರೆ ಮತ್ತೆ ಊರು ಪಂಚಾಯತ್ ಕಿಲಿ ಎಲ್ಲರ ಮುಂದೆನೂ ನಮ್ಮ ಅಣ್ಣಂಗೆ ಏನು ಮಾಡೋಕೆ ಹೋಗ್ಬೇಡ್ರಿ, ಕೆಲಸ ಅವ್ನು ಏನು ಮಾಡೋದು ಬೇಡ, ಅದೇನಿದ್ರು ಪರಿಹಾರ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಯಾಕಪ್ಪ ಇಷ್ಟೊತ್ತರೆಗೂ ಇರೋ ತಕ ಇದ್ಬಿಟ್ಟು ಉಲ್ಟಾ ಹೊಡಿತಿದ್ಯಾ? ಕರೆಕ್ಟಾಗಿ ಮಾತಿನ ತಕ್ಕಂತೆ ನಡ್ಕೋಬೇಕು ತಾನೆ ನೀನು, ಯಾಕೆ ಈ ರೀತಿ ಎಲ್ಲ ಮಾಡ್ತೀಯಾ? ಗೌಡ್ರೆ, ಇಲ್ಲ ಕಣ್ ಗೌಡ್ರೆ, ಮಾತಿನ ತಕ್ಕಂತೆ ನಡ್ಕಣಂದ್ರೆ ನಮ್ಮ ಅಣ್ಣನ ಹತ್ರ ಬುದ್ಧಿ ಸರಿ ಇಲ್ಲ. ಅವನು ಬುದ್ಧಿ ಕಲಿಬೇಕು, ಇನ್ನು ಮುಂದೆ ಕಲಿಲೇಬೇಕು ಅವನು. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲ ಅಂದ್ರೆ ಕೊಡಲ್ಲ ಗೌಡ್ರೆ. ಅವ್ರ ಹತ್ರ ತೋಟ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟು ಬೇಕೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಸ್ಕೊಳ್ರಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಪದೇ ನನಗೆ ಮಾತ್ರ ಕೇಳ್ತಿರ್ಬಿಡ್ರಿ. ನಾನು ಹೇಳೋದು ಇಲ್ಲ ಗೌಡ್ರೆ, ಆಟೆಯ ಸರಿನಾ? ಅವನ ಹತ್ರನೇ ಕೆಲಸ ಮಾಡಿಸ್ರಿ. ಅವ್ನ ನಿಂಗಣ್ಣ, ಸಿದ್ದಣ್ಣ, ನಮ್ಮಣ್ಣ 3 ಜನ ತಾವ್ಲೇ ಕೆಲಸ ಮಾಡಿಸ್ರಿ, ಬಿಗಿಯಾಗಿ ಮಾಡ್ತಾರೆ. ತಿಪ್ಟೂರಿಗೆ ನನ್ನ ಜೊತೆ ಬಂದು ತಿಂದು ಆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಕಬಾಬು ಬಿರಿಯಾನಿ ಅದು ಇದು ತಿಂದು ಚೆನ್ನಾಗಿ ಇದ್ದಾರೆ. ಏನೇನು ಭಯ ಪಡೋದೇನಿಲ್ಲ. ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಸರಿಯಾಗಿನೇ ಕೆಲಸ ಮಾಡಿಸ್ರಿ, ಏನು ಪರವಾಗಿಲ್ಲ. ಇದೆಲ್ಲ ಹಿಂಗೆ ಹೇಳ್ತಿದ್ದಾರೆ. ಲೇ ಸಿದ್ದಣ್ಣ, ಇದೆಲ್ಲ ಏನ್ಲ ಆಯ್ತು? ಎಲ್ಲ ಉಲ್ಟಾ ಹೊಡಿತೈತಲ್ಲ.
ಎಲ್ಲ ಕಂಡ್ಲಾ ನೀನ್ ಇಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಳ್ತೀಯ ನಿಮ್ ಸಾವ್ಕಾರ್ಯ ಅಂತ ಒಂದ್ ಗಳಿಗೆನೂ ಬಿಟ್ಟಿರಲ್ಲ. ಆದ್ರೆ ಇವ್ರು ಹಿಂಗ್ ಮಾತಾಡ್ತಿದಾರೆ. ಇವ್ರಿಗೊಂದ್ ಸ್ವಲ್ಪ ಪ್ರೀತಿ ಕರುಣೆ ಅನ್ನೋದು ಇಲ್ವಲ್ಲ ನಮ್ಮ ಮೇಲೆ. ನನ್ನ ಮೇಲೆ ಇರ್ಲಿ, ನನ್ ಬಿಟ್ಟಾಕು ನಿನ್ ಮೇಲಾದ್ರೂ ಇರೋದ್ ಬೇಡವಲ್ಲ. ಯಾಕ್ಲೆ ಹಿಂಗ್ ಮಾಡ್ತಿದಾರೆ ಇವರು? ಹೇಳ ನೀನಾದ್ರೂ ಒಂದ್ರಿಟ್ಟು. ಎಲ್ಲ ಅದೇ ಕಂಡ್ಲ ಗೊತ್ತಾಗ್ತಿಲ್ಲ. ಇವ್ರೇನ್ಲ ಇವರು ಈ ಶಂಕರಣ್ಣವ್ರು, ಈ ಸಾವ್ಕಾರ್ ಶಂಕರಣ್ಣವ್ರು ಎಲ್ಲ ಉಲ್ಟಾ ಹೊಡಿತಿದ್ದಾರೆ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ಅವ್ರು ಹೇಳ್ದಂಗೆಲ್ಲ ಮಾತು ಕೇಳಿದೀನಿ. ಏನೋ ಒಂದು ತಪ್ಪು ಮಾಡಿದೀವಿ, ಅದ್ರಲ್ಲಿ ನಾನೇನು ತಪ್ಪು ಮಾಡಿಲ್ಲ. ಇವ್ರ ಅಣ್ಣ ಹೇಳೋದಕ್ಕೆ ನಾನು ಸಿಗಾಕೊಂಡಿದ್ದು ಆಟೆಯ. ಇವ್ರ ಅಣ್ಣನಿಂದಾನೇ ಎಲ್ಲ ಆಗಿದ್ದು. ಆದ್ರೂ ನೋಡೋ ಒಂದು ಈಟಾದ್ರೂ ಸಹಾಯ ಮಾಡ್ತಿದಾರೇನು? ಅಲ್ಲ ಶಂಕರಣ್ಣರೇ, ನಾವು ಎತ್ಲಾಗಿಂದ ಕೂಡ ನಾವು ಪರಿಹಾರ ದಯವಿಟ್ಟು ಒಪ್ಕೊಂಡಿರೋ ಪ್ರಕಾರ ಪರಿಹಾರ ಕೊಡ್ರಿ ಶಂಕರಣ್ಣರೇ. ಯಾಕ್ರಿ ಹಿಂಗ್ ಆಡ್ತಿದ್ದೀರಾ? ಅವ್ರು ಪದೇ ಮನೆ ಹತ್ರ ಬರ್ತಿದ್ದಾರೆ. ನೋಡಿ ಇವನು ಹೆಂಗಿದಾನಂತ ನನ್ನ ತಮ್ಮ ಶಂಕರಣ್ಣ. ಇವಂದ ಮಾಡ್ತಾನಲ್ಲಪ್ಪ ಇವನು. ಯಾಕೆ ಪರಿಹಾರ ಕೊಡಲ್ಲ ಅಂತ ಹೇಳ್ತಿದ್ದಾನಲ್ಲ ಪದೇ. ಯಾಕೆ ಕೊಡಕ್ಕಾಗಲ್ಲ, ಯಾಕೆ ಕೊಡಂಗಿಲ್ಲ ಅಂತ ಹೇಳ್ತಿದ್ದಾನೆ. ಅದೇ ನನಗೆ ಕೋಪ ಬರ್ತಿರೋದೀಗ. ಏನೋ ತಪ್ಪು ಮಾಡೋದೆಲ್ಲ ಇರೋದೇನು ದೊಡ್ಡದೇ ತಪ್ಪೇನು ಮಾಡಿಲ್ವಲ್ಲ ನಾನು. ಇಡೀ ಊರವ್ರ ಮುಂದೆ ಎಲ್ಲರ ಮುಂದೆನೂ ಹೆಂಗ್ ಬೇಕು ಹಂಗೆ ಮಾತಾಡ್ತಾನೆ. ಏನಪ್ಪ ಸಾವ್ಕಾರ, ಈಗ ಶಂಕರಣ್ಣ ಪದೇ ಕೇಳೋದು ನನಗೆ ಸರಿ ಆಗಲ್ಲ ನೋಡಪ್ಪ. ಕಡೆಗೆ ಒಂದ್ಸಲಿ ಕೇಳ್ತಿದ್ದೀನಿ. ಇವಾಗ ಈಗ ನಿಮ್ಮ ಅಣ್ಣ ಇಂಥ ಕೆಲಸ ಮಾಡಿದಾನಲ್ಲ, ಇದಕ್ಕೆ ಆ 100 ಕೋಳಿಗೆ ತಕ್ಕಂತೆ ಈಗ ಪರಿಹಾರ ಕೊಡ್ತೀಯೋ ಇಲ್ಲ 3 ತಿಂಗಳು ಇವರು ನಿಮ್ಮ ಅಣ್ಣನೇ ಬಂದ್ಬಿಟ್ಟು ಕೆಲಸ ಮಾಡ್ತಾರ? ನಿಮ್ಮ ಅಣ್ಣ ಮಾತ್ರ ಅಲ್ಲ, ಸಿದ್ದಣ್ಣನೂ ಮಾಡಬೇಕು, ಶಂಕರಣ್ಣನೂ ಮಾಡಬೇಕು. ಸರಿನಾ? ಶಂಕರಣ್ಣ ಅಂತೀನಿ, ಸಿದ್ದಣ್ಣನೂ ಮಾಡಬೇಕು, ನಿಂಗಣ್ಣನೂ ಇಬ್ರು ಮಾಡಬೇಕು, ನಿಮ್ಮ ಅಣ್ಣನೂ ಮಾಡಬೇಕು. ನೋಡ್ರಿ, ಡಿಸೈಡ್ ಮಾಡ್ರಿ ಕರೆಕ್ಟಾಗಿ. ಪರಿಹಾರ ಕೊಡ್ತೀಯನಪ್ಪ ಈಗ? ಇಲ್ಕಂಡ್ಗೌಡ್ರೆ, ಇಲ್ಲ. ನಮ್ಮ ಅಣ್ಣಂಗೆ ದುರಾಂಕಾರ ಅನ್ನೋದು ಜಾಸ್ತಿ ಆಗ್ಬಿಟ್ಟೈತೆ. ನಾನಿವತ್ತು ವಹಿಸ್ಕೊಂಡ್ರು ಹೋದ್ರೆ ನಾಳೆ ಇನ್ನೂ ಅದಕ್ಕಿಂತ ದೊಡ್ಡದಾಗಿ ತಪ್ಪು ಮಾಡ್ತಾನೆ, ನನ್ನ ಮರ್ಯಾದೆ ಎಲ್ಲ ತೆಗಿತಾನೆ. ಅದಕ್ಕೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಗೌಡ್ರೆ ಈಗ ಹೇಳ್ತಿದ್ದೀನಿ ನೋಡ್ರಿ, ನಾನು ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲ. ನೀವು ಎಷ್ಟೇ ಹಿಂಸೆ ಮಾಡಿದ್ರು ಏನು ಮಾಡಿದ್ರು ನಾನು ಕೊಡಲ್ಲ. ತಪ್ಪು ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡ್ರಿ, ಅವ್ರ ತಾವ ಕೆಲಸ ಮಾಡಿಸ್ಕೊಳ್ರಿ. 3 ತಿಂಗಳು ಏನು 4 ತಿಂಗಳೇನೆ ಹೊಲ ತಾವ ಸರಿಯಾಗಿನೇ ಕೆಲಸ ಮಾಡಿಸ್ಕೊಂಬಿಡ್ರಿ. ಸರಿನಾ? ಇವೆಲ್ಲ ಮೋಸ್ಕಾರ. ನನ್ನ ತಮ್ಮ ಅಂತ ನಾನು ಇಷ್ಟು ದಿವಸ ನಿಂತಾವ. ನಾನು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಬಿಟ್ಟು ನಿಂತಾವ. ನಾನು ಇಷ್ಟು ದಿವಸ ಇದ್ದಿದ್ದಕ್ಕೆ ಚೆನ್ನಾಗೇನೇನೆ ಬುದ್ಧಿ ಕಲಿಸ್ತಿದ್ಯಾ ಕಳ್ಳ, ಚೆನ್ನಾಗೇನೇನೆ ಬುದ್ಧಿ ಕಲಿಸ್ತಿದ್ಯಾ. ಕಡೆಗೂನು ನನಗೆ ಕೈ ಬಿಟ್ಬಿಟ್ಟಲ್ಲ ನೀನು. ಕಡೆಗೂನು ನಿನಗೋಸ್ಕರ ನಾನು ಎಷ್ಟು ಜನ ತವ ಏನೇನು ಮಾಡಿದ್ದೀನಿ, ಎಷ್ಟು ಬಯಸ್ಕೊಂಡಿದ್ದೀನಿ, ಎಷ್ಟು ಜನಗಳಿಗೆ ಹೋಗ್ಬಿಟ್ಟು ನಾನು ಕಾಲಿಗೆ ಬೀಳೋದು ಒಂದು ಪರಿಸ್ಥಿತಿ ಇತ್ತು ನನಗೆ. ಅಂಥದ್ರಲ್ಲೆಲ್ಲ ನಾನು ನಿನಗೆ ಕಷ್ಟದಲ್ಲಿ ಕಾಪಾಡಿರೋದಕ್ಕೆ, ಕಷ್ಟದಲ್ಲಿ ನಿನಗೆ ನೋಡ್ಕೊಂಡಿರೋದಕ್ಕೆ ಇವತ್ತು ನನಗೇನೇನೆ ನೀನು ಈ ರೀತಿ ಎಲ್ಲ ಮಾಡ್ತಿದ್ಯಾ, ಈ ರೀತಿ ಎಲ್ಲ ಹೇಳ್ತಿದ್ಯಾ. ಆಚೆ ಕಡೆ ನಿಲ್ಲಿಸ್ಬಿಟ್ಟು ಐತೆ ನನಗೂ ಗೊತ್ತೈತೆ. ನಾನು ಟೈಮ್ ಕಾಯ್ತೀನಿ. ಸರಿ ಆಯ್ತು, ಬರ್ರ ನಿಂಗಣ್ಣ, ಸಿದ್ದಣ್ಣ ಬರ್ರ, ಹೋಗಣ ಕಣ, ಬರ್ರ ಎತ್ಲಾಗಾದ್ರೂ ಹೋಗಣ. ಎಲ್ಲ ಇದೆಲ್ಲ ಇದು ಹಿಂಗೆ ಹೇಳ್ತಿದಾರೆ ಈ ಸಾವ್ಕಾರ ಶಂಕರಣ್ಣರು. ನೀವು ಉಲ್ಟಾ ಹೊಡಿತಿದಾರಲ್ಲ. ನಾವು ಎಷ್ಟು ಕಷ್ಟದಲ್ಲೆಲ್ಲ ಆಗಿದ್ದೀವಿ, ಯಾಕೆ ಹಿಂಗೆ ಆಡ್ತಿದ್ದಾರೆ ಇವರು? ಯಾಕೆ ಈ ರೀತಿ ಎಲ್ಲ ಆಡ್ತಿದಾರಲ್ಲ? ಬಿಡತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಪಾಪ ಕಣ, ಆ ಶೇಖರಣ್ಣಂಗೆ ನನ್ನ ಕೈಲಿ ನೋಡಕ್ ಆಗ್ತಿಲ್ ಕಣ್ಲಿ ಅತ್ಲಾಗಿ. ಆ ಅಣ್ಣನ ಪರಿಸ್ಥಿತಿ ಹೇಳ್ಕೋಬಾರ್ದು ಕಣ್. ಹೇಳು, ಇನ್ನೊಂದು 2-3 ತಿಂಗಳಲ್ಲಿ ಬೇರೆ ಅವ್ರ ಮನೆಯವ್ರ ಮಗಳು ಎಲ್ಲಾರು ಬರ್ತಾರಂತೆ. ಅವ್ರ ತವಲಾದ್ರೂ ಚೆನ್ನಾಗಿರ್ಲಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ? ಈ ಶಂಕರಣ್ಣರು ಒಂಥರ, ಅವರಿಗೆ ಒಂಥರ ಬುದ್ಧಿ ದುರಾಂಕಾರ. ಸರಿ ಕಣಪ್ಪ, ಆಯ್ತು. ನೀನು ಕೊಡಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಏನಪ್ಪ ಶೇಖರಣ್ಣ, ನಿಂಗಣ್ಣ, ಸಿದ್ದಣ್ಣ, ನೋಡ್ರಪ್ಪ, ನಾಳೆಯಿಂದ ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ತಿಂಡಿ ಎಲ್ಲ ಬೇಕಾದ್ರೆ ಅಲ್ಲೇ ಮಾಡಿಸ್ತೀವಿ ಕಣ್ರಪ್ಪ. ತಿಂಡಿದೂ ಮಾಡಿಸ್ತೀವಿ. ತಿಂಡಿ ತಿನ್ಕೊಂಡು ತೋಟದಲ್ಲಿ ಹೊಲದಲ್ಲಿ ಅದೇನೇನು ಕೆಲಸ ಆಯಿತೋ ಅದೆಲ್ಲ ಕೆಲಸಗಳನ್ನ ತೋಟದಲ್ಲಿ ಹೊಲದಲ್ಲಿ ಪ್ರತಿಯೊಂದ್ರೂ ಗೊಬ್ಬರ ಚೆಲ್ಲೋದಾಗ್ಬೋದು, ಗೊಬ್ಬರ ಹಾಕೋದಾಗ್ಬೋದು, ಏನೇನು ಕೆಲಸ ಬೇಕೋ ಅದನ್ನು ಮಾಡ್ಕೊಳ್ರಪ್ಪ. ಇವತ್ತಿಂದ 3 ತಿಂಗಳು ಕರೆಕ್ಟಾಗಿ ನೆನಪಿಟ್ಕೊಂಡ್ಬಿಡ್ರಿ. ಸರಿನಾ? ನನ್ನ ತಪ್ಪ ಗೊತ್ತಾಯ್ತ್ರಲ್ಲ, ಲೆಕ್ಕ ಅಂದರೆ ಲೆಕ್ಕನೇ ನನಗೆ ಪಕ್ಕ ಇರಬೇಕು. ಒಂದು ದಿವಸ ಹೆಚ್ಚಿನೂ ಆಗಬಾರ್ದು, ಒಂದು ದಿವಸ ಕಡಿಮೆನೂ ಆಗಬಾರ್ದು. ನನ್ನ ತಮ್ಮಂಗೆ ನಂಬಿದ್ದಕ್ಕೆ ಸರಿಯಾಗಿದೆ ಬುದ್ಧಿ ಕಲಿಸ್ತಾ. ನನಗಿವೆಲ್ಲ ಆಗ್ಬೇಕಿದ್ದಿದ್ದೆ. ನೋಡ್ರಪ್ಪ, ಇವಾಗಲೇ ಹೇಳ್ತಿದ್ದೀನಿ ನಿಮಗೆ, ಒಳ್ಳೆ ಮಾತಲ್ಲಿ ಗೌಡ್ರ ಮುಂದೆನೇ ಹೇಳ್ತಿದ್ದೀನಿ. ಕರೆಕ್ಟಾಗಿ ಕೆಲ್ಸಕ್ಕೆ ಬರ್ತೀವಿ ಅಂದಮೇಲೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಬರಬೇಕು. ನಾನು ಯಾವತ್ತು ಬರ್ತೀನಿ, ನಿಮ್ಗೆ ಇಷ್ಟ ಆದಾಗ ಬರೋದು, ಕಷ್ಟ ಆದಾಗ ಹೋಗೋದು, ಹಿಂಗೆಲ್ಲ ಮಾಡಬಾರ್ದು ಕಣ್ರಪ್ಪ. ಆಯ್ತಾ? ಚೆನ್ನಾಗಿ ಒಂದು ದಿವಸ ಕರೆಕ್ಟಾಗಿ, ನಾನು 1 ದಿವಸ ಮುಂಚೆನೇ ಹೇಳ್ತೀನಿ ಕೆಲಸ ಏನೇನಾಯ್ತೋ ಎಲ್ಲ ಮಾಡ್ಕೊಂಡು ಚೆನ್ನಾಗಿರ್ರಿ. ಏನು ಪರವಾಗಿಲ್ಲ, ಆಯ್ತಾ?